ಸ್ನೇಹಿತರೆ ನಮಸ್ಕಾರ. ನಾನು ಮೊನ್ನೆ ಊರಿಂದ ಬಂದು ಮೆಜೆಸ್ಟಿಕ್ಕಿಗೆ 5 ಗಂಟೆಗೆ ಬಂದೆ. BMTC ಬಸ್ ಹತ್ತಬೇಕಂತ BMTC ಬಸ್ ನಿಲ್ದಾಣಕ್ಕೆ ಹೋದೆ ಬೆಳಗ್ಗೆ 5 ಗಂಟೆಗೆ. 5 ಗಂಟೆ ಆಯ್ತು, ಇಷ್ಟದಲ್ಲಿ ಇರ್ತಾವೋ ಇಲ್ಲೋ ಡೌಟ್ ಅಂತಂದು ಹೋದೆ. 5 ಗಂಟೆಗೆ 5:15ಗೆ ಬಸ್ ಬರಬೇಕಾಗಿತ್ತಂತೆ. 5:15ಗೆ ಆ ಬಸ್ ಸ್ಟ್ಯಾಂಡಿಗೆ ಬಸ್ ಬರಬೇಕಾಗಿತ್ತಂತೆ. ಆ ಕಂಡಕ್ಟರ್ ಡ್ರೈವರ್ ಏನು ಮಾಡಿದ್ರೆ, ಕಾಲಿರುತ್ತಲ್ವ, 5:05ಕ್ಕೆ ಬಂದವ್ರೆ. ಇನ್ನು 10 ನಿಮಿಷ ಬೇಗ ಬಂದರು ಅವರು. 10 ನಿಮಿಷ ಬೇಗ ಬಂದದ್ದಕ್ಕೆ ಅಲ್ಲಿರ್ತಾರಲ್ಲ ಟಿ ಸಿಗಳು, ಆ ಬಸ್ ಸ್ಟ್ಯಾಂಡಲ್ಲಿ ಬಸ್ ನಿಲ್ದಾಣದಲ್ಲಿ ಟಿ ಸಿಗಳು ಇರ್ತಾರಲ್ಲ, ಅವರು ಏನೋ ಕಂಡಕ್ಟರ್ ಡ್ರೈವರು ಭಯಂಕರ ತಪ್ಪು ಮಾಡಿಬಿಟ್ಟವ್ರೆ, ಇನ್ನೇನು ಬಸ್ ಸ್ಟ್ಯಾಂಡೇ ಒಕ್ಕರ್ಸ್ಕೊಂಬಿಟ್ಟವ್ರೆ, ಬಸ್ ಸ್ಟ್ಯಾಂಡ್ನೇ ಅವ್ರ ಹೆಸರಲ್ಲಿ ಮಾಡಿಸ್ಕೊಂಬಿಟ್ಟಾರೆ ಅಂತಾರೆ. ಬಂದು ಯಾಕೆ ನೀನು 10 ನಿಮಿಷ ಬೇಗ ಬಂದೆ ಅಂತ ಅಂದ್ಬಿಟ್ಟು ಆ ಡ್ರೈವರು ಕಂಡಕ್ಟರ್ಗೆ 100 ರೂಪಾಯಿ ಫೈನ್ ಹಾಕಿದ್ರು. ನಾನು ಬಂದು ಏನೋ ಜಗಳ ಮಾಡ್ತಾಯಿದ್ರು. 10 ವರ್ಷಕ್ಕೆ ಅವ್ನು ಇಳಿದ್ಬಿಟ್ಟು ಹೋದ. ಅವ್ನು ಕಂಡಕ್ಟರ್ ಹೇಳ್ದ, ಅಣ್ಣ ಏನಣ್ಣ ಒಂದು 2 ನಿಮಿಷ ಬೇಗ ಬಂಚೆ ಬರೋಕ್ಕಾಯ್ತಿರಲ್ವಣ ಅಂದ. ಬಂದೆ ಮರೆ, ಅವನೇನು ಕೇಳೋಣಂತನ ಬಂದೆ, ಆದರೆ ಅವ್ನು ಹೋಗ್ಬಿಟ್ಟು ನಾನು ನಿಂತ್ಕೊಳ್ಳಿಲ್ವಲ್ಲ ಅಂತ ನಾನು ಬೈದೆ. ಏನಯ್ಯ ನಿನ್ನ ಕೆಲ್ಸಕ್ಕೆ ಬಂದಿದ್ದಾರೆ ನೋಡಿ, ಬಸ್ಸು ಬೇಗ ಬರಲಿಲ್ಲ ಅಂದರೆ ಜನಗಳು ಕಂಡಕ್ಟರ್ ಡ್ರೈವರ್ ಬರ್ತಾರೆ, ಬೈತಾರೆ, ಹಾಳಾದ್ರೆ ಎಲ್ಲಿ ಹೋಗಾರಪ್ಪ ಇವರು, ಇನ್ನೂ ಇಷ್ಟೊತ್ತಾದರೂ ಬರಲಿಲ್ಲ ಅಂತಂದು. ಬಸ್ಸು ಬೇಗ ಬಂದರೆ ಬಸ್ ನಿಲ್ದಾಣಕ್ಕೆ ಈ ಅಯೋಗ್ಯರು, ಕಿತ್ತೋಗಿರೋ ಅಧಿಕಾರಿಗಳು ಆ ಡ್ರೈವರು ಕಂಡಕ್ಟರ್ಗೆ ಫೈನ್ ಹಾಕ್ತಾರೆ. ಇದು ಯಾವ ನ್ಯಾಯ ಇದು ಯಾವ ಕಾನೂನು ಇದು? ಏನು ಬಸ್ ಡ್ರೈವರ್ ಅವ್ರ ಸ್ವಂತ ವಿಚಾರಕ್ಕೆ ಏನಾರ ಬಂದಿದ್ರಾ? ಅವ್ರ ಸ್ವಂತ ಕೆಲಸಕ್ಕೆ ಏನಾರ ಬಂದಿದ್ರಾ? ಅವ್ರೇನಾರ ವೈಯಕ್ತಿಕವಾಗಿ ಏನಾರ ಬಂದಿದ್ರಾ? ಸಾರ್ವಜನಿಕ ಸೇವೆ ಮಾಡೋರು ಇಷ್ಟೊಂದು ನೀವು ಕಂಡಕ್ಟರ್ ಡ್ರೈವರ್ಗೆ ಕಿರುಕುಳ ಕೊಟ್ಟರೆ ನಿಮಗೆ ದೇವ್ರು ಒಳ್ಳೇದು ಮಾಡ್ತಾನ? ನೀವಂತೂ ನರಕಕ್ಕೆ ಹಂಗೆ ಹೋಗಲ್ಲ, ನೀವು ಹಂಗೆ ಹುಳ ಬಿದ್ದು ಸತ್ತೋಗ್ಬಿಡ್ತಾರೆ ನೀವೆಲ್ಲ. ಅವೇಗ್ರು ಡ್ರೈವರು ಕಂಡಕ್ಟ್ರಿಗೆ ಹಿಂಸೆ ಕೊಟ್ಟರೆ ನೀವು ಹುಳ ಬಿದ್ದು ಸತ್ತೋಯ್ತಾರೆ. ನಾವು ಕೈಯಾಗಿ ಬಾಯಾಗಲ್ಲ ಹುಳ ಎಲ್ಲ, ಆ ಬರಿಯ ಕೈಯಲ್ಲೆಲ್ಲ ಹುಳ ಬೀಳ್ತಾವೆ ನಿಮಗೆಲ್ಲ. ಅಯೋಗ್ಯರ ಏನು ಅವ್ನ ಕೆಲ್ಸಕ್ಕೆ ಬಂದಿದ್ದು ಅಲ್ಲಿಗೆ ಬಸ್ ಸ್ಟ್ಯಾಂಡ್ಗೆ, ಯಾಕೆ ಬೇಗ ಬರಬಾರ್ದು ಏನ್ರಿ? ನಿಮ್ಮ ಅಪ್ಪನ ಮನೆ ಗಂಟು ಹೋಗುತ್ತೆ ಏನ್ರಿ? ಬೇಗ ಬಂದರೆ ಏನ್ರಿ ಹೋಗುತ್ತೆ ಗಂಟು? ಏನೋ 10 ನಿಮಿಷ ಬೇಗ ಬಂದನಪ್ಪ, ಏನು ಅವನಿಗೇನು ಮೇಲಿಂದ ಉದುರುತ್ತಾ ದುಡ್ಡು? ಅವ್ನಿಗೆ ಯಾಕ್ರಿ ಫೈನ್ ಹಾಕ್ಬೇಕಾಗಿತ್ತು? 2 ನಿಮಿಷ ಮುಂಚೆ ಅವ್ನು ಕಂಡಕ್ಟ್ರ್ ಕೇಳ್ಕೊಂಡ ಪಾಪ, ನೋಡಿದ್ದು ಅನಿಸುತ್ತೆ ವೀಡಿಯೋದಲ್ಲಿ. ಏನಣ್ಣ ಒಂದು 2 ನಿಮಿಷ ಬೇಗ ಬಂದಿದ್ರೆ ಚೆನ್ನಾಗಿರೋದಣ್ಣ, ನಾನು ಫೈನೇ ಕಟ್ತಿರಲ್ಲ, ನೀನು ನನ್ನ ಮುಂದೆ ಇದ್ದಿದ್ರು ಅಂದ ಪಾಪ. ಏನು ಮಾಡೋಣ, ನಾನು ಬಂದೆ, ಅವ್ನು ಇಳ್ಬಿಟ್ಟು ಹೊಂಟೋದ. ಈ ಥರ ಹಿಂಸೆ ಕೊಡ್ತಾಯಿದ್ದಾರೆ ಟಿ ಸಿಗಳು, ಭಯಂಕರ ಕಂಡಕ್ಟರ್ ಡ್ರೈವರ್ಗಳು ಹಿಂಸೆ ಕೊಡ್ತಾರೆ. ಯಾಕೆ ಕೊಡ್ತಾಯಿದ್ರು ಅಂದರೆ ಇವ್ರು ಕೆಲ್ಸಕ್ಕೆ ಬಿಟ್ಟೋಗ್ಬಿಡಲಿ, ಕೆಲಸದಿಂದ ಬಿಟ್ಟೋಗ್ಬಿಡಲಿ ಇವರು. ಆ ಥರ ಅಯೋಗ್ಯರು ಹಿಂಸೆ ಕೊಡ್ತಾಯಿದ್ದಾರೆ ಕಂಡಕ್ಟರ್ ಡ್ರೈವರ್ಗಳಿಗೆ. ಇನ್ನು ಸುಮಾರು 30 ತಿಂಗಳಿಂದ ಅವರಿಗೆ ಇನ್ಸೆಂಟಿವೇ ಕೊಟ್ಟಿಲ್ಲ. ಈ ಥರ ಸರ್ಕಾರ ಇದ್ದಾವೆ, ಅವರಿಗೆ 24 ಗಂಟೆ ಕೆಲಸ ಮಾಡ್ತಾರೆ. ಅವ್ರು ಕೆಲಸ ಮಾಡಿರೋದಕ್ಕೆ ಇವತ್ತು ನಮ್ಮ ಸಾರಿಗೆ ಸಂಸ್ಥೆಗಳು ನಂಬರ್ 1ನೇ ಸ್ಥಾನದಲ್ಲಿದ್ದಾವೆ. ಇಂಥ ಅಯೋಗ್ಯ ಅಧಿಕಾರಿಗಳಿಂದನೇ ಇವತ್ತು ಕೆಲವು ಕಡೆ ಕೆಟ್ಟ ಹೆಸರು ಬರ್ತಾಯಿದೆ. ಆದರೆ ನೀವು ಕಂಡಕ್ಟ್ರು ಏನಾದ್ರು ತಪ್ಪು ಮಾಡಿದರೆ ಹಾಕ್ರಿ ಫೈನ್, ಯಾರು ಬೇಡ ಅಂದರು? ಏನ್ರಿ ಮಾಡಿದಾನೆ ತಪ್ಪು ಕಂಡಕ್ಟರ್ ಡ್ರೈವರ್? ಏನ್ರಿ ತಪ್ಪು ಮಾಡಿದ್ರು? 10 ನಿಮಿಷ ಬೇಗ ಬಂದರು ಅಷ್ಟೇ. ಏನೇನೋ ಅಲ್ಲೇನು ಬಸ್ ಸ್ಟ್ಯಾಂಡಲ್ಲೇ ಮನೆ ಕಟ್ಕೊಂಡ್ರೆ ಬಂದು, ಏನು ಬಸ್ ಸ್ಟ್ಯಾಂಡಲ್ಲಿ ಇಸ್ಕೊಂಡು ಅಲ್ಲೇ ಮಲ್ಕೊಂಡಿದ್ರಾ? ಇಲ್ವಲ್ಲ, ಆಗ ಬಂದರು, ಜನ ಇದ್ದರು ಪಾಪ ಕರ್ಕೊಂಡು. ಆ ಜನದಲ್ಲಿ ಅಲ್ಲಿ ಪಾಪ ಅಯೋಗ್ಯನ ಮಕ್ಕಳು ಯಾರೋ ಕಳ್ರು, ಅಷ್ಟು 5 ಗಂಟೆಗೂ ಕಳ್ರು. ಹೆಣ್ಮಕ್ಳು ಮೊಬೈಲ್ ಕತ್ಕೊಂಡು ಹೋದ್ರು. ಆವಮ್ಮ ಬಲಬಲಬಾ ಅಂತ ಭಯಪಡ್ಕೊಂಡು ಅಯ್ಯೋ ಫೋನ್ ಹೋಯ್ತು ಅಂತ ನಾನು ಹೇಳಿದೆ. ಸುಮ್ಮನೆ ಸುತ್ತಾಡಿದ್ರೆ ಹಿಂಗೆ ಅಮ್ಮ ಹೋಗೋದು, ಫೋನು ಹೋಗುತ್ತೆ, ಇನ್ನು ನಾಳೆ ನಿಮ್ಮದು ಮನೇಲಿ ಜಮೀನಿಗೆ ಐತೆ ನೋಡ್ಕೊ ಹೋಗ್ರಿ ಅಂತ ಹೇಳಿದೆ ಅವ್ರಿಗೆ. ಸುಮ್ಮನೆ ಕೂತ್ಕೊಂಡ್ರು. ಊರಿಗೆ ಹೋಗೋರು ವಾಪಸ್ ಬಂದರು ಫೋನ್ ಕಳ್ಕೊಂಡು. ಯಾಕಂದರೆ ಫೋನಲ್ಲಿ ಎಲ್ಲ ಏನೋ ಇತ್ತು ಅಂತೆ. ವಾಪಸ್ ಮನೆಗೆ ಬಂದರು. ಕೆಂಗೇರಿಗೆ ಹೋಗೋ ಬಸ್ಸು 226 ನಂಬರ್ ಬಸ್ಗೆ ಈ ಯಾರೋ ಟಿ ಸಿ ಬಂದುಬಿಟ್ಟು ಏನಲ್ಲಿ ನಿಂತ್ಕೊಳ್ಳಲ್ಲ, ಜನ ಎಲ್ಲ ಮುಕ್ರಕೊಂಬಿಟ್ರೆ ಒಂಟೆ ಹೋದವು, ನಿಂತ್ಕೊಳ್ಳಲ್ಲ ಅವನು. ಈ ಥರ ದಯವಿಟ್ಟು ಸರ್ಕಾರಿ ಅಧಿಕಾರಿಗಳು, ನೀವು ಏನು ಟಿ ಸಿಗಳು ನಿಮ್ಮ ಹಳೆ ಬಸ್ಸು ಡೊಕಟೆ ಎಕ್ಸ್ಪ್ರೆಸ್ ನಿಂತ್ಕೊಂಡವಲ್ಲ ಡಿಪೋಗಳಲ್ಲಿ, ಅವನ್ನೆಲ್ಲ ಕರೆಕ್ಟಾಗಿ ಮಾರಿಸಿ ನಿಯತ್ತಾಗಿ ಕರೆಕ್ಟಾಗಿ ನೀವು ಡ್ಯೂಟಿಗಳು ಮಾಡ್ತಾನೆ ಅಂದರೆ ಸರ್ಕಾರಿ ಸೇವೆ ಮಾಡ್ತಾಯಿದ್ದೀನಿ ಅಂತ ಅಂದ್ಕೊಂಡಿದ್ರು ನೀವು. ಕರೆಕ್ಟಾಗಿ ಇವತ್ತೆಷ್ಟು ಕೆಲ್ಸಕ್ಕೆ ಬಾರದ ಬಸ್ಗಳು ಓಡಿಸ್ತಾ ಇದ್ದೀರಿ. ಕೆಲ್ಸಕ್ಕೆ ಬಾರದ ಬಸ್ಗಳು ಡಿಪೋದಲ್ಲಿ ನಿಂತ್ಕೊಂಡವೆ. ಅವಕ್ಕೆಲ್ಲ ಒಂದು ಮುಕ್ತಿ ಕಾಣಿಸ್ತೀನಿ. ನೀವು ನೋಡೋಣ, ನಿಜವಾಗ್ಲೂ ನಿಯತ್ತಾಗಿ ನೀವು ಸಂಬಳದ್ದು ಸರ್ಕಾರಿ ಸಂಬಳಕ್ಕೆ ನಿಯತ್ತಾಗಿ ಕೆಲಸ ಮಾಡೋಂಗಿದ್ರೆ ಈ ಕೆಲಸ ಮಾಡಿ. ಎಷ್ಟೋ ಡಿಪೋದಲ್ಲಿ ಕೆಲ್ಸಕ್ಕೆ ಬಾರದ ಬಸ್ಗಳು ನಿಂತ್ಕೊಂಡವೆ, ಅವಕ್ಕೆಲ್ಲ ಒಂದು ವ್ಯವಸ್ಥೆ ಮಾಡಿ ಅವನು ಮಾರ್ಬೋದು, ಗೊತ್ತಾಯ್ತಾ? ನೀವು ಇನ್ನೂ ಡೆಕೋಟ್ ನಿಲ್ಸ್ಕೊಂಡು ಇಲ್ಲಿ ನಿಮ್ಮ ದರ್ಪಗಳು ಕಂಡಕ್ಟರ್ ಡ್ರೈವರ್ ಮೇಲೆ ತೋರಿಸ್ತಿರಲ್ರಿ, ನಾಚಿಕಾಗಲ್ವೇನ್ರಿ ನಿಮಗೆ? ಒಂದು ಸ್ವಲ್ಪ ಮಾನವತೆ ಮನುಷ್ಯತ್ವವೆಲ್ಲ ನಿಮಗೆ? ಏನು ಕಂಡಕ್ಟರ್ ಏನು ರೇಪ್ ಮಾಡಿದ್ನ ಬಸ್ಸಲ್ಲಿ? ಏನು ಕಳ್ತನ ಮಾಡಿದ್ನ ಬಸ್ನ ತಗೊಂಬಂದಲ್ಲಿ ನಿಲ್ಸೋಕ್ಕೆ? ಏನೋ 10 ನಿಮಿಷ ಮುಂಚೆಗೆ ಬಂದಕ್ಕೆ ಫೈನ್ ಹಾಕ್ಬಿಡೋದಂತೆ. ಯಾವ ಕಾನೂನು ರೀ ಇದು? ಈ ಕಾನೂನು ಇದೆಯಾ ನಿಜವಾಗ್ಲೂ? ಇದು ಈ ಥರ ಮಾಡೋದು ಎಲ್ಲ ನೀವು ಇಷ್ಟ ಬಂದಂಗೆಲ್ಲ ಮಾಡ್ಕೊಂಡ್ರೆ ಪಾಪ ಅವ್ರು ಇನ್ಸ ಬೇಕು ಕೆಲಸ ಬಿಟ್ಟು ಹೋಗ್ತಾರೆ. ಆಮೇಲೆ ಪ್ರೈವೇಟ್ನನ್ನು ಕರ್ಕೊಳ್ಳೋದು, ಅವನು ಪ್ರೈವೇಟನ್ನು ಹೆಂಗೆ ಬೇಕು ಹಂಗೆ ಓಡಿಸ್ಕೊಳ್ಳೋದು. ನೋಡಿ, ಇಲ್ಲ 2 ಕಾನೂನಿದೆ. ಪ್ರೈವೇಟ್ನವ್ರಿಗೆ ಒಂದು ಕಾನೂನಿದೆ, ಈ ಸರ್ಕಾರಿ ಏನು ಇವ್ರ ಮುಖಾಂತರ ಇದಾರಲ್ಲ ಅವ್ರಿಗೊಂದು ಕಾನೂನಿದೆ. ಸಾರಿಗೆ ಇಲಾಖೆ ಅವ್ರಿಗೆ ಒಂದು ಕಾನೂನಿದೆ. ಈ ಎಲೆಕ್ಟ್ರಿಕಲ್ ಬಸ್ಸು ಪ್ರೈವೇಟ್ನವ್ರು ಓಡಿಸ್ತಾರೆ, ಅವ್ರು ಹೆಂಗೆ ಬೇಕು ಹಂಗೆ ಓಡಿಸ್ಬೋದು, ಅವ್ರು ಅವ್ರು ಯಾರನ್ನೂ ಕೇಳಲ್ಲ. ಯಾಕಂದ್ರೆ ಅವ್ನು ನೋಡಿಸಿದ್ರೆ ನಾಳೆ ಇನ್ನೊಬ್ಬ ಬರ್ತಾನೆ ಅವನು. ಇವ್ರು ಹಂಗಲ್ವಲ್ಲ, ಇವ್ರು ಹಿಂಸೆ ಕೊಟ್ಟರೆ ಕೆಲಸ ಬಿಟ್ಟು ಹೋಗ್ತಾರೆ. ನಾಳೆ ಪ್ರೈವೇಟನ್ನು ಹಾಕಬೋದು ಕಡಿಮೆ ಸಂಬಳಕ್ಕೆ.
ಈ ಥರ ಹಿಂಸೆ ಕೊಡ್ತಾ ಇದ್ದಾರೆ ಡ್ರೈವರ್ಗಳಿಗೆ. ನಿಜವಾಗ್ಲೂ ಇದು ಒಳ್ಳೇದಲ್ಲ. ಈ ಥರ ಮಾಡಿದರೆ ಒಂದಿನ ಅಲ್ಲ ಒಂದಿನ ಇದು ಮುಂಡೆ ಮುಚ್ಕೊಂಡು ಹೋಗೋ ಕೆಲಸ ಆಗ್ತಾಯಿದೆ. ದಯವಿಟ್ಟು ಈ ಥರ ನೀವು ಮಾಡೋಕ್ಕೆ ಹೋಗ್ಬೇಡಿ. ಒಳ್ಳೆ ಮಾನವೀಯತೆಯಿಂದ ಮನುಷ್ಯತ್ವದಿಂದ ಅಲ್ಲಿ ಕೆಲಸ ಮಾಡೋಂಗಿದ್ರೆ ಮಾಡಿ. ಇಲ್ಲ ಆಗಲಿಲ್ವಾ, ಮಾನವೀಯತೆಯಿಂದ ಆಗಲಿ, ನಿಮಗಂತೂ ಬೇಕಾದಷ್ಟು ಜನ ಅದನ್ನು ಮಾಡೋರು, ಅವ್ರು ಮಾಡ್ಕೊಂತಾರೆ. ನೀವು ಕೆಲಸ ಬಿಟ್ಟು ರಾಜೀನಾಮೆ ಕೊಟ್ಟು ಸುಮ್ಮನೆ ಮನೆಗೆ ಹೋಗಿ ಕುಂತ್ಕೊಳ್ಳಿ. ಈ ಥರ ಸುಮ್ಮನೆ ಫೈನ್ ಹಾಕ್ಬೇಡಿ ಅಂತಂದು ಹೇಳ್ಬಿಟ್ಟು ನಾನು ನಿಮ್ಮನ್ನು ಟಿ ಸಿಗಳನ್ನ ಕೇಳ್ಕೊತಾ ಇದ್ದೀನಿ. ಎಲ್ಲರಿಗೂ ಒಳ್ಳೆಯದಾಗಲಿ. ನಮಸ್ಕಾರ.